ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತು ತಾಕೆರೆಗೆ ಬಂದಿದ್ದೀವಿ. ಯಾಕಂದರೆ ನಿನ್ನೆ ಹುತ್ರಿ ಹಬ್ಬ ಇತ್ತು, ಹಂಗಾಗಿ ನಮ್ಮ ಅಮ್ಮನ ಮನೆಗೆ ಬಂದಿದ್ದೀವಿ. ನಿನ್ನೆ ಹಬ್ಬ ಎಲ್ಲ ಮುಗೀತು. ಇವತ್ತು ಒಂದು ಹೊಸ ಪ್ಲೇಸ್ನ ನಾವು ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ, ನಿಮಗೂ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ನಾವಿವತ್ತು ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ, ನಮ್ಮ ಪತಿ ದೇವರಾದಂಥ ಬಾಬಾ ರಂಜಿತ್ ಅವರು, ಇವರು ನಮ್ಮನೆ ಕೊನೆ ತಂಗಿ. ಇವರು ಇನ್ನೂ ಇಬ್ಬರು ಬರ್ತಾ ಇದ್ದಾರೆ ಆನ್ ದಿ ವೇ. ತೋರಿಸ್ತೀನಿ ಬಂದಮೇಲೆ. ನಮ್ಮ ಬಾಯ್ಸ್ ಬಂದರು. ಈಗ ನಾನು ಇವಳೇನಕ್ಕೆ ಕರ್ಕೊಂಬಂದೆ, ಇವಳು ಬಂದ್ರೆ ನಾವು ಬರಲ್ಲ ಕಡೆ. ನಾನು ಅಷ್ಟೇ ಇಳಿತೀನಿ, ಕಾರ್ ಇಳಿತೀನಿ. ನಮ್ಮ ದೊಡ್ಡಮ್ಮ ಇವರು. ಇವಳೇನ ಅಪ್ಪ ಮನೆ ನೀನೇನಕ್ಕೆ ಬಂದಿ? ಕರ್ರದಾಗ ಬಂದಿದ್ದೀವಿ. ಸರಿ, ಸಂಜೆ ಏನಾಗಿದೆ? ಸಂಜೆ ಬರ್ತಾರೆ. ಬಾಬ್ಸ್ ರಂಜಿತ್ ಅಣ್ಣ, ನಿಮ್ಮ ಹೆಸರು? ಮತ್ತು ದೀಕ್ಷಿತ್ ಕುಟುಂಬಕ್ಕೆ ಸೇರಿ. ದೀಕ್ಷಿ ನೀನೇ ಹೋಗಿ ಸೇರ್ಕೊಂಡು ಅವ್ರ ಕುಟುಂಬಕ್ಕೆ. ಹಂಸವರಪ್ಪ ಮತ್ತೆ ನೀವು ಏನು ಆಸ್ತಿ ಜಾಗ ಓದಲ್ಲ, ಬೇಲಿ ಬೇರೆ ಹಾಕ್ಬಿಟ್ಟಿದ್ರು ಹೊಸದು. 2 ಲಕ್ಷ ಕೊಟ್ಟಿದ್ದೀನಿ ಅದಕ್ಕೆ ಬೇಲೆ ಹಾಕಕ್ಕೆ. ತೋಟ ಮಾಡಿಸ್ಕೊಂಡಿದ್ದು ಯಾಕೆ ಮಾಡಿಸಿಲ್ಲ? ಈ ಚಕ್ಕು ಬೌನ್ಸ್ ಆಗಿರ್ಬೇಕು ಕಣ. ಹೆಂಗಿದ್ದೀರೋ? ಯಾಕೆ ಲೇಟಾಗಿ ಬಂದ್ರಿ? ನಾನಲ್ಲಕ್ಕ, ಯಾಕೆ ಕಳೆದ ಬ್ಲಾಗಲ್ಲಿ ಬಂದಿದೆ, ಈಗ ಸೆಕೆಂಡ್ ಬ್ಲಾಗ್. ಬ್ಯಾಕ್ ಟು ಅನದರ್ ಬ್ಲಾಗ್. ಡೇ 2 ಟ್ರಕ್ಕಿಂಗ್. ಡೇ 2 ನನಗೆ ಹುಷಾರಿದ್ದಿಲ್ಲ, ಅವ್ನು ಮಲಗಿದ್ದೆ. ಇಲ್ಲ, ಅವನು ಎದ್ದೇಳದೆ 11 ಗಂಟೆ, ಅದಕ್ಕೆ ಅವನು ಬರಲ್ಲ. ಕಾಮಾಲೆ ರೋಗ ಬಂದಿದೆ. ಈಗಲೂ ಅವನಿಂದಾನೇ ಲೇಟ್ ಆಗಿರೋದು. 5 ಕಿಲೋಮೀಟರ್ಸ್. ಬಂತು 10 ಕಿಲೋಮೀಟರ್ ನಡಿಬೇಕಲ್ಲ. 5 ಕಿಲೋಮೀಟರ್ ಇದೀನ್ರೋ. ನಾನು ಎಲ್ಲೋ 1-2 ಕಿಲೋಮೀಟರ್ ಇದೆ ಅನ್ಕೊಂಡೆ. ಜನ ಇಲ್ದಿರೋ ಪ್ಲೇಸಲ್ಲ ಇದೇ ಜನ. ಈ ಹೂ ನೋಡ್ಬಾ ಇಲ್ಲಿ. ನಾನು ಹೇಳಿದ್ದೀನಿ, ಏನೇನೋ ಕಾನ್ಫಿಡೆನ್ಸ್ ಎಲ್ಲ ಹೇಳ್ಬಿಟ್ಟು ಸೇಮ್ 6 - 5. ಎಷ್ಟು ಕತ್ಲೆ ಇದೆ ದೀಕ್ಷಿ, ಎಷ್ಟು ಕತ್ಲೆ ಇದೆ. ಎಂತ ಅದು? ಅದು ನಾನು ಆಗ್ಲೇ ವಿಡಿಯೋ ಮಾಡ್ಕೊಂಡೆ. ಆ ಫ್ಲವರ್ ನಾನು ಆಗ್ಲೇ ವಿಡಿಯೋ ಮಾಡಿದೆ ಆ್ಯಕ್ಚುಲಿ. ಅಲ್ಲಿ ನೋಡು, ಅಲ್ಲಿನೂ ಅಲ್ಲಿ ಆ ಹೂವು ನೋಡು. ಏಕೆ ಬನ್ನಿ ಬನ್ನಿ. ಕೋಟೆ ಬೆಟ್ಟನ ಮುಂದೆಯಿಂದ ನೋಡ್ತಾ ಇದ್ವಿ. ಇವತ್ತೇ ಫಸ್ಟ್ ಟೈಮ್ ಹಿಂದೆಯಿಂದ ಟ್ರೆಕ್ ಮಾಡ್ತಾ ಇರೋದು. ನನ್ನ ಕಾಲಿಗೆ ಲೀಚ್ ಹತ್ತಿದೆ, ಪ್ಲೀಸ್ ಯಾರಾದರೂ ಬಿಡಿಸಿ. ತಣ್ಣಗಾಯ್ತು, ಹತ್ತಿದೆ, ಅದು ಗೊತ್ತಾಗ್ಬಿಡ್ತು ನನಗೆ. ಈ ಕುರಿನ ಮುಂದೆ ಬಿಡ್ರೋ, ಹಿಂದೆ ಇರೋ ಕುರಿನ. ಕುರಿಯಲ್ಲ, ಮೇಕೆ. ಹಾಡು ಹಾಡು ಮರಿ ಅವಳು. ಮುಂದೆ ನಿಮ್ಮ ಸೆಕ್ಯೂರಿಟಿ ಎಲ್ಲ ನೋಡಿ, ಸೇಮ್ ಕಿತ್ಲೆ ಹಣ್ಣು ಮಾರೋದು ಎಲ್ಲ ಥರನೇ ಇದೆ. ಎಷ್ಟು ಚಿಕ್ಕ ಚಿಕ್ಕ ಮರ ಅಲ್ಲ ಇದು. ಒಂದು ಒಳ್ಳೆ 2 ಫೋಟೋ ತಗೊಡು. ಹೊಸದಾಗಿ ಏನೋ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಇವತ್ತು. ವಾವ್. Game begins. 3, 2, 1. ನಾವು ಆಗ್ಲೇ ಬಂದಿದ್ದು ಅದೇ ರೋಡ್, ಹಂಗೆ ಬಂದು ಹಿಂಗೆ ಬಂದಿದ್ದು ನಾವು. ಆ ಬೆಟ್ಟಕ್ಕೆ ಹೋಗಕ್ಕಂತ. ಎಂತ ಅದು ಕೋಟೆದು ಹಾಂ, ಕುರುಹುಗಳು ಕಾಣ್ತಾ ಇವೆ. ಹಾಂ, ಹಾಗಾಗಿ ಇದಕ್ಕೆ ಕೋಟೆ ಬೇಕು. ಕಾಣುತ್ತೆ ನಮಗದು. ಅಲ್ಲಿ ಹೋಗ್ತೀವಲ್ಲ ಅಲ್ಲೇ. ಹಾಂ,
ಎರಡು ಕಲ್ಲಿದೆ ನೋಡಿ. ವೆಲ್ಕಮ್ ಗೇಟ್. ವೆಲ್ಕಮ್ ಗೇಟ್ ಮಾತಾಡ್ತೀನಿ. ಓ ಕಡ್ದುಬಿಟ್ಟು ಲೆವೆಲ್ ಮಾಡಿ ಇಂಟರ್ಲಾಕ್ ಮಾಡಿರೋದು ಮೋಸ್ಟ್ಲಿ. ಇಂಟರ್ಲಾಕ್ ಅಲ್ಲ ಇದು ಫುಲ್ಲು ಕಲ್ಲನ್ನೇ ಕೆತ್ತಿರೋದು ಅನ್ಸುತ್ತೆ ಇದು. ಲೆವೆಲ್ ಮಾಡಿರೋದು. ಲೆವೆಲ್ ಮಾಡಿರಲ್ಲ ಇಟ್ಟಿರೋದು. ಅಲ್ಲಿ ನೋಡು ಊರು ಅನ್ಸುತ್ತಲ್ಲ ಅದು ಅಲ್ಲಿರೋದು. ಏನಿದು ಬಾವಿನಾ? ಎಂಟ್ರಿ ಟು ಟೆಂಪಲ್ ಕಲ್ಯಾಣ. ಒಂದು ವಿಡಿಯೋದಲ್ಲಿ ನೋಡಿದ ಕುದುರೆ ಕಡೆ ಹೆಜ್ಜೆ ಇದು. ಏಯ್ ಕುದುರೆ ಹೆಜ್ಜೆ ಕುದುರೆ ನಿಮ್ಮ ಮೇಲೆ ನೆಗೆ ಬೀಳ್ಬೇಕು. ಅದ್ರ ಮೇಲೆ ಕುದುರೆ ಕಾಲು ಮುತ್ತಿನ ಸರ್ಕಲ್ ಆಗಿರುತ್ತೆ ಅಲ್ಲ, ಇದು ಸ್ಕ್ವಯರ್ ಆಗಿರುತ್ತೆ. ಸ್ಕ್ವಯರ್ ರೆಕ್ಟಾಂಗಲ್ ಇತ್ತು ಡ್ರಾಯಿಂಗ್ ಇದು ಅಷ್ಟೇ. ಆಗಿನ ಕಾಲದಲ್ಲಿ ಕುದುರೆ ಹೆಜ್ಜೆಗಳು ಹಿಂಗೆ ಇದ್ದಿದ್ದು. ಮೋಸ್ಟ್ಲಿ ಇಲ್ಲ ಆನೆ ಮರಿದ ಅಂತ ಇದು. ಆನೆ ಮರಿದಿರ್ಬೋದು. ಆನೆ ಮರಿದ ಹೆಂಗಿರುತ್ತೆ ಹೇಳಿ ನೋಡೋಣ. ಹೆಂಗೆ ಅದು ನಿನ್ನ ಕಾಲದು ನಡಿ. ನಾರಂಗಿ ನೀರು ಚೂರೇ ಚುರುಗಾಡ್ತಿದೆ, ಕಾಣ್ಲಾ ಬೇಡವೋ ಅಂತ. ಸುಸ್ತಾಗ್ತಿದೆ ಕಣ್ಣ. ನಿನಗೆ ಸುಸ್ತಾಗೈತೆ ಅದಕ್ಕೆ ನಿಂತಿರೋದು ನಾವು ಅಷ್ಟೇ. ಮತ್ತು ನಾವೆಲ್ಲ ಹತ್ತೋಗಿದ್ದೀವಿ. ಹೇವನಿ ಅಲ್ಲೋದ್ರು ಅವ್ರಿಬ್ರಾಗ್ಲೇ. ಬಿಸಿ ಬಿಸಿ ಕಾಫಿ ಬಿಸಿದ್ಯಾ? ಎಲ್ಲರೂ ಎಲ್ಲೆಲ್ಲೋ ಹೋಗ್ತಾರೆ ಕಾಫಿ ಕುಡಿಯೋಕ್ಕೆ, ಆ ಕೆಫೆ ಈ ಕೆಫೆ ಅಂತ. ನಾವು ಬೆಟ್ಟ ಹತ್ಕೊಂಡು ಬಂದಿದ್ದೀವಿ. ತೊಳೆದ್ಬಿಟ್ಟು ವಾಪಸ್ ನೆಲಕ್ಕೆ ಹಾಕಿದ್ರಲ್ಲ. ಅದು ಬುದ್ಧಿವಂತರು. ಬೆಟ್ಟದ ಮೇಲೆ ಕಾಫಿ ಕುಡಿತಾ ಇದ್ದೀವಿ. ನಮ್ಮ ಗೌಡಗೆರೆಯವರು ಸೌತೆಕಾಯಿನ ಕ್ಲೀನಾಗಿ ಶೇವ್ ಮಾಡಿದ್ದಾರೆ. ಅಲ್ಲಿ ಕೈ ಹತ್ರ ಹಂಗೆ ಎತ್ತಿಸಿಪ್ಪೆ. ಚೆನ್ನಾಗಿ ನೋಡಿ, ಅರ್ಧಂಬರ್ಧ ಬಿಸಿಲು ಅರ್ಧಂಬರ್ಧ ನೆರಳು. ಹಂಸು ಥರ. ಗಿವ್ ಮೀ. ನಿಮ್ಮ ಪ್ರಿನ್ಸಿಪಲ್ ಕಳಿಸ್ತೀನಿ ಇರೋ ಸ್ವಲ್ಪ. ಕಳಿಸಿ ನೋಡಿ, ತಗೊಳ್ಳಿ ಕುಡೀರಿ. ಏನು ಹಾಕ್ಲೇಬೇಕು ನೀನು ಲೋಟ ತಗೊಳ್ಳೆ. ಮುಚ್ಕೊಂಡು ಕಾಫಿ ಕುಡ್ದು ಆಮೇಲೆ ಸೋದೆ ಹಾಕಿದ್ವಿ. ಹಾಂ, ನಂದು 2 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ. ನಾನು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕು. ಎಷ್ಟು ನಂದು 1.84 ಕಿಲೋಮೀಟರ್. ಅದರಲ್ಲಿ 3 ಆಗಿರಬೇಕು ಈಗ. ನೀವು ಅಲ್ಲಿ ಕಾರ್ ಇಲ್ದಾಗಿಂದ ಸ್ಟಾರ್ಟ್. ಹೌದು, ಬೆಟ್ಟದಿಂದ ಮಾಡೋದು. 3 ಕಿಲೋಮೀಟರ್ ಕರೆಕ್ಟಾಗಿ ಆಗಿದೆ ಈಗ. ಅದೇ ಟೋಟಲ್ 5 ಇರ್ಬೋದು. ಹೆಂಗಿದೆ ಗಾಯ್ಸ್? ನಾವು ಕರ್ನಾಟಕದ 4ನೇ ಅತಿ ಎತ್ತರವಾದ ಬೆಟ್ಟದ ಮೇಲಿದ್ದೇವೆ. 150 4 ಮುಗಿತು ನಂದು. ಹೌದು 4. ನಾನು ಬೇರೆ ಎಲ್ಲ ಮುಗಿಸಿದ್ದೀನಿ, KP KP ಆಗಿಲ್ಲ ನಂದು. ಹಾಂ ಹಾಂ ಹಾಂ, ಎಸ್ ಆಫ್ ಕೋರ್ಸ್. ಸೋಮವಾರಪೇಟೆ ಹೈಟಲ್ಲಿದ್ದೀವಿ ಅಂತ ನಾವು. ಕರ್ನಾಟಕಕ್ಕೆ 4ನೇ ಹೈಟ್ ಬೆಟ್ಟ ಇದೆ. ಹಾಂ, ಆ ಬಿಸಿಲು ಇಲ್ಲಿ ನಮ್ಮ ಹತ್ರ ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ಲ. ನಾನು ಲಾಸ್ಟ್ ಟೈಮ್ ಆ ಪೀಕಿಗೆ ಹೋಗಿದ್ದೀನಿ, ಅಲ್ಲಿಂದ ಆ ಪೀಕಿಗೆ. ಸಕ್ಕತ್ತಾಗಿದೆ. ಇಷ್ಟು ದಿನ ಕೋಟೆ ಬೆಟ್ಟನ ಮುಂದೆಯಿಂದ ತೋರಿಸ್ತಾ ಇದ್ವಿ, ಇವತ್ತು ಮೇಲಿಂದ ತೋರಿಸ್ತಾ ಇದ್ವಿ. ಹಾಂ, ಈ ಗಾಡಿ ಬರ್ತಾ ಇದೆ. ಕೂಗ್ರ ಅಲ್ಲಿ ಬದೈತೆ ನೋಡು. ಅಲ್ಲೊಂದು
ಅಲ್ಲೊಂದು ಕಾರ್ ಬರ್ತಿದೆ ನೋಡಿ, ಕೆಳಗಡೆ ಒಂದು ಕಾರ್ ಬರ್ತಾ ಇದೆ ಈಗ. ಅಲ್ಲಿ ಹಾ ಹೌದು ಹೌದೌದು. ನಮ್ಮ ಲಾಸ್ಟ್ ಪಾಯಿಂಟ್ ಮುಗಿಸಿ ರಿಟರ್ನ್ ಹತ್ತಿತಾ ಇದ್ದೀವಿ ಈಗ. ಮೇಲೆ ಹತ್ಬೇಕೀಗ. ಈ ನನ್ನ ಮಕ್ಕಳು ಯಾವುದೋ ಹಣ್ಣು ತಿನ್ನಿಸ್ತಾ ಇದ್ದಾರೆ. ಏನು ಹಣ್ಣು ಹೆಸರು ಗೊತ್ತಿಲ್ಲ. ಏನಾಗಲ್ಲ ತಾನೆ, ಬದುಕ್ತೀನಿ ತಾನೆ ತಿಂದ್ಬಿಟ್ಟು. ಹಾಂ ಬದುಕ್ತೀನ ನಿಂಗೂ ಚೆನ್ನಾಗಿದೆ, ಸ್ವೀಟ್ ಇದೆ ಅಲ್ಲ, ಚೆನ್ನಾಗಿದೆ, ಸ್ವೀಟ್ ಇದೆ. ಅಲ್ಲೇ ಇಲ್ಲಿ ಇದೆ. ಹೋಗುವಾಗ ಫಾಗ್ ಇರಲಿಲ್ಲ, ಈಗ ಫುಲ್ಲು ಫಾಗ್. ನೀನು ನಡಿ ಮುಂದೆ ಹಂಪಿ. ಕೆಳಗಡೆ ಬಿಸಿಲು. So much in ಈ ಹೆಲ್ಪ್. ಯಾ ಯು ಮೇಡ್ ಮೈ ಡೇ. ನಿನ್ನ ಈ ಹೆಲ್ಪ್ನ ನಾನು ಯಾವತ್ತೂ ಮರೆಯಲ್ಲ. ಈಗ ಯಾರಿಗಾದ್ರೂ ಹೆಲ್ಪ್ ಆಗಲಿ, ಯಾರಾದರೂ ಹುಡುಗಿಗೆ ಹೆಲ್ಪ್ ಆಗಲಿ. ಗೌಡ ನೆಕ್ಸ್ಟ್ ಯಾರು ಬಂದ್ಬಿಟ್ಟಿದ್ದು ಮುಟ್ಟೋದಿಲ್ಲ ಕೇಳು. -5 ಮುಚ್ಚಿಬಿಟ್ಟು ಏನಾದ್ರು ಬಂದ್ಬಿಟ್ರು ಅಂತ. ಇದು ಸಾಂಕರದಲ್ಲಿ ಅದೇ ಹಿಡ್ಕೊಂಡ್ಬಿಟ್ಟು ಅಲ್ಲಿ ತುದಿ ಹೋಗಿ ಅಲ್ಲಿ ಇನ್ನೂ ಹಿಂದೆ ತಲುಪಿ ರಿಟರ್ನ್ ಬಂದ್ವಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಅಲ್ಟಿ ಹೆಂಗಿತ್ತು? ಹೆಂಗಿತ್ತು? ಫ್ಯಾಂಟಾಸ್ಟಿಕ್. ಹೆಂಗಿತ್ತು? ಚೆನ್ನಾಗಿತ್ತು. ಫೈನಲಿ ಕಂಪ್ಲೀಟೆಡ್. ಫೈನಲಿ ಟ್ರಕ್ ಕಂಪ್ಲೀಟ್ ಮಾಡಿದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಟ್ಟೆ ಹಸುವಾಗಿ ಇಲ್ಲಿ ಬಂದು ಎಲ್ಲ ಎಗ್ ಪಫ್ ತಿಂದು ಐಸ್ ಕ್ರೀಮ್ ತಿಂದು ಮನೆಗೆ ಹೋಗ್ಬೇಕೀಗ. ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಹೊಸ ಜಾಗನ ತೋರ್ಸೋಕ್ಕೆ ಮತ್ತೆ ಬರ್ತೀನಿ. ಬಾಯ್.